ಹರಿ ಓಂ. ಹಾಯ್ ಫ್ರೆಂಡ್ಸ್, ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಶುಭೋದಯ. ನಿನ್ನೆ ಒಂದು ಟ್ರಾನ್ಸಾಕ್ಷನ್ ಒಳಗೆ ಟ್ಯಾಲಿ ಒಳಗೆ ಏನಪ್ಪ ಅಂದ್ರೆ ಆಲ್ರೆಡಿ ನಾವು ವೇರು ಕಂಪ್ನಿ ಅಂತ ತೊಗೊಂಡ್ಬಿಟ್ಟಿನಿ. ನಿನ್ನೆ ಡೆಪ್ರಿಷಿಯೇಷನ್ ಎಂಟ್ರೀಸ್ ಬಗ್ಗೆ ಹೇಳ್ಕೊಟ್ಟಿದ್ವಿ. ಅಂದರೆ ವರ್ಷದ ಒಂದು ಯಾವ ಥರ ಲೆಕ್ಕ ತೆಗಿಬೇಕು, ಹೆಂಗಿಲ್ಲ ಅನ್ನೋದು. ಜಸ್ಟ್ ಪಿ ಅಂತ ಓಕೆ, ನಾನು ಕಂಟ್ರೋಲ್ ಎನ್ ಅಂತ ಹೊಡಿತೀನಿ. ಕಂಟ್ರೋಲ್ ಎನ್ ಅಂದರೆ ಕ್ಯಾಲ್ಸಿ ಓಪನ್ ಆಗುತ್ತೆ. ನಿನ್ನೆ ಲೆಕ್ಕ ಮಾಡಿದ್ವಲ್ಲ, ಅವು ಆಲ್ರೆಡಿ ಇಲ್ದಾಗ ಹೋಗ್ಬಿಡ್ತಾವೆ, ಎಕ್ಸಿಟ್ ಆಗೈತೆ. ನಾವು ಇವತ್ತು ಏನು ಮಾಡಿರ್ತೀವಲ್ಲ ಅವು ಉಳ್ಕೊತಾವೆ. ಆಲ್ರೆಡಿ ನಿನ್ನೆ ಬೇಕಾರೆ ಒಂದು ಲೆಕ್ಕ ಅನ್ಬೇಕಾರೆ ಇನ್ನೊಂದು ಸಲ ಹೇಳ್ಕೊಡೋಣ. ಬೇಕಾರೆ ಹೇಳಿದ್ದಾನೆ ಡೆಪ್ರಿಷಿಯೇಷನ್ ಎಂಟ್ರೀಸ್. ಅಸೆಟ್ಟು ಏನಪ್ಪ ಅಂದ್ರೆ ನೇಮ್ ಆಫ್ ಅಸೆಟ್ಟು, ಡೇಟ್ ಆಫ್ ಪರ್ಚೇಸು, ಯಾವ ಡೇಟಿಗೆ ಪರ್ಚೇಸ್ ಮಾಡಿದ್ವಿ, ವ್ಯಾಲ್ಯೂ ಡೆಪ್ರಿಷಿಯೇಟು, ಅದರ ಬೆಲೆ, ಯೂಸ್ಫುಲ್ ಇಯರ್ಸು, ಆಮೇಲೆ ಆ್ಯನ್ಯುವಲ್ಲು ಎನ್ ಎಮ್ ಅಂದರೆ ಒಂದು ವರ್ಷ ಅಂದಂಗೆ. ಡೆಪ್ರಿಷಿಯೇಷನ್ ನಂಬರ್ ಆಫ್ ಡೇಸ್ ಈಸ್ ಇನ್ ದ ಇಯರು, ಎರಡು ದಿವಸ ಅದು ತೊಗೊಂಡು ಅಂದ್ರೆ ಐಟಮು ಅಂತ ಅಂದಂಗೆ. ನೆಕ್ಸ್ಟ್ ಡೆಪ್ರಿಷಿಯೇಷನ್ ಆನ್. ಈ ಥರ ಒಂದು ಲೆಕ್ಕ ನಿನ್ನೆ ಆಲ್ರೆಡಿ ಹೇಳಿಕೊಟ್ಟಿವಿ. ಬೇಕಾರೆ ಇಲ್ಲ ನೆನಪಿಲ್ಲಪ್ಪ ಅಂದರೆ ಹಿಂದಿನ ಲೆಕ್ಕದೊಳಗೆ ನೋಡ್ಕೊರಿ. ಒಂದು ಲೆಕ್ಕನ ಬೇಕಾದ್ರೆ ಹೇಳ್ಕೊಡೋಣ ಅಂತ. ಲಾಸ್ಟ್ನೇದು ಆಫೀಸ್ ಎಕ್ವಿಪ್ಮೆಂಟ್ ಹೇಳ್ಕೊಡೋನು. ಆಫೀಸ್ ಎಕ್ವಿಪ್ಮೆಂಟನ್ನು ಖರೀದಿ ಮಾಡಿದ್ದು 17/12/2020 ಇಸ್ವಿಗೆ. ಈ ವರ್ಷನ ಕನ್ವರ್ಟ್ ಮಾಡಿಬಿಡ್ರಿ. ನಾವು ಬುಕ್ಸ್ ತಯಾರು ಮಾಡಿದ್ದು ಅವಾಗ ಅಂತ ತಿಳ್ಕೊರಿ. ಈ ವರ್ಷದ ಕನ್ವರ್ಟ್ ಏನಪ್ಪ 25 ಇಸ್ವಿ ಐತಿ ಅಂತಂದು ಆಲ್ರೆಡಿ ಹಂಗೆ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, 10,000 ಅಂತೈತಿ. ಕ್ಯಾಲ್ಸಿ ಒಳಗೆ ನೋಡ್ಕೊರಿ. 10,000 ಡಿವೈಡೆಡ್ ಬೈ 5 ವರ್ಷ ಯೂಸ್ಫುಲ್ ಅಂತ ಕೊಟ್ಟಾರ ನೋಡಿರಿ. 2,000 ಬಂತು ನಮಗೂ. ಇಲ್ಲಿ 2,000 ಐತಿ. 10,000ಕ್ಕೆ ಡಿವೈಡೆಡ್ ಬೈ 5 ಮಾಡಿದಾಗ 2,000 ಬರುತ್ತೆ. ಎಷ್ಟು ದಿವಸ ಅದು ತೊಗೊಂಡು ಆಫೀಸ್ ಎಕ್ವಿಪ್ಮೆಂಟ್ ಅಂದ್ರೆ 110 ದಿವಸ ಆಗೈತಿ ಅಂತ ತೊಗೊಂಡು, ಆದರೆ 602 ಬರುತ್ತೆ ಅಂತ ಉತ್ತರ. ಇಲ್ಲಿ ತೋರಿಸಿನಲ್ಲ, ಇದ್ರೆ ನೋಡೋಣ. 2,000 ಇಂಟು 110 ದಿವಸ ಡಿವೈಡೆಡ್ ಬೈ ವರ್ಷಕ್ಕೆ ದಿವಸ ಎಷ್ಟು? 365. ಎಂಟರ್ ನೋಡಿರಿ. 602 ಇಲ್ಲಿ 602 ಬಂದೈತಿ. ಓಕೆ, ಎಸ್ಕೇಪ್. ಎಲ್ಲ ಎಂಟ್ರಿ ಜರ್ನಲ್ ಹಾಕಬೇಕು. ಅಲ್ಟ್ ಸಿ ಡೆಪ್ರಿಷಿಯೇಷನ್ ಎಂಟ್ರೀಸ್. ಜಸ್ಟ್ ನಾನು ಹಂಗೆ ಶಾರ್ಟ್ಕಟ್ನ ಹಾಕಿರ್ತೀನಿ. ಡೆಪ್ರಿಷಿಯೇಷನ್ ಎಂಟ್ರೀಸ್, ENTRYIES. ಓಕೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸಾರಿ, ನೆಗಡಿ ಬಂದ್ಬಿಟ್ಟೈತಿ ಹಿಂಗಾಗಿ. ಓಕೆ, ಆದರೆ ಟೋಟಲ್ ಅಮೌಂಟನ್ನು ಹಚ್ಬೇಕಾಗತ್ತೆ. ಯಾಕಂದರೆ ಈಗ ಇಷ್ಟೊತ್ತನ ಮಾಡಿದ್ದು, ನಿನ್ನಿದ್ದು ಲೆಕ್ಕ ಮಾಡಿದ್ದು 1475, 1311 ಇವೆಲ್ಲ ಬೆಲೆಗಳನ್ನು ತೋರಿಸ್ಕೊತ ಬರತ್ತೈತದ. ಅದೇ ರೀತಿ ನೀವು ಏನು ಮಾಡಬೇಕು, ಲಾಸ್ಟ್ 12,621 ಆಯ್ತಲ್ಲ, ಇದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲಿ 12,621. ಓಕೆ, ಎಂಟರ್. ಇದು ಕ್ರೆಡಿಟ್ನಾಗ ಮೇಲಿನ ಡೆಬಿಟ್ ಐತಿ, ಕ್ರೆಡಿಟ್ನ ಮಾಡ್ಕೋತ ಹೋಗ್ಬೇಕು. ಏನೈತಿ? ಫರ್ನಿಚರ್. ಓಕೆ, ಫರ್ನಿಚರ್ ಬಂತು 1,475. ಏನು ಲೆಕ್ಕ ಮಾಡಿರ್ತಾರೋ ಅದೇ ಉತ್ತರನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮೊಬೈಲ್ ಫೋನ್. ಓಕೆ, ಮೊಬೈಲ್ ಫೋನ್ ಎಲ್ಲೈತಿದು? ಮೊಬೈಲ್ ಫೋನ್. ಓಕೆ, ಫೋನ್ ಅಂತ ಶಾರ್ಟ್ಕಟ್ನೇ ಹಾಕಿ, ಅದಕ್ಕದು ಇದಾಗಿಲ್ಲ. ಓಕೆ, 1,311. ಎಂಟರ್. ಮೊಬೈಲ್ ಫೋನ್ ಅಂತ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ 1844. ಓಕೆ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಆಯಿತಾ? ಇನ್ನು ಕಂಪ್ಯೂಟರ್ ತಗೋರಿ. ಅದ್ರದ್ದು ಅಮೌಂಟನ್ನು ಮೆನ್ಷನ್ ಮಾಡೋನು. 1,800. ಎರಡನೇದು ಅಮೌಂಟ್ ಮಿಸ್ ಆಗಿಬಿಟ್ಟೈತಿ. ಓಕೆ, 2,458 ಹಾಕಬೇಕಿತ್ತು. ಕೆಳಗನ 1,844. ಓಕೆ, ಡನ್. ಸ್ವಲ್ಪ ಅಮೌಂಟ್ ಇದಾಗ್ತಿರ್ತಾವೆ, ಹೆಚ್ಚು ಕಡಿಮೆ ಆದರೆ ಅಲ್ಲೇ ಸ್ವಲ್ಪ ಪಡೋನಕ್ಕೆ ಯೂಸ್ ಮಾಡಿಕೊಂಡು ಮೆನ್ಷನ್ ಮಾಡ್ಕೊಂಬಿಡ್ರಿ. ಸ್ವಲ್ಪ ತಪ್ಪಾಕಿರ್ತಾವೆ. ಈಗ ಎಲೆಕ್ಟ್ರಿಕಲ್ ಫಿಟ್ಟಿಂಗ್. ಓಕೆ, ಕಂಪ್ಯೂಟ್ರ್. ಕಂಪ್ಯೂಟ್ರ್ ಆಯಿತು. ಆಫೀಸ್ ಎಕ್ವಿಪ್ಮೆಂಟ್. ಆಫೀಸ್ ಎಕ್ವಿಪ್ಮೆಂಟ್ 602 ಐತಿ. ಓಕೆ, ಇನ್ನು ಒಂದು ಯಾವುದು? ಎ ಸಿ ಒಂದು. ಓಕೆ, ಎಂಟರ್.
ನೋಡಿರಿ ಅಲ್ಲಿಗೆ ಅಮೌಂಟ್ ಅದು ಕರೆಕ್ಟ್ ಆಗಿಬಿಡುತ್ತೆ 12,621 ನೋಡಿರಿ ಡೆಬಿಟ್ ಮತ್ತು ಕ್ರೆಡಿಟ್ ನೋಡ್ಕೊರಿ ಡೆಬಿಟ್ 12,621 ಕ್ರೆಡಿಟ್ ಇದ್ರೊಳಗೆ ಯಾವ ಅಮೌಂಟು ಫರಕ್ ಬರಬಾರ್ದು ₹1 ಕೂಡ ಫರಕ್ ಬರೋಂಗಿಲ್ಲ ಎರಡೂ ಸೇಮ್ ಇರ್ಬೇಕು ರೀ ಅಂದರೆ ನಿಮ್ಮ ಟ್ರಯಲ್ ಕೂಡ ಸರಿ ಬರುತ್ತೆ ಓಕೆ ಎಂಟರ್ ಕಂಪ್ಲೀಟ್ ಓಕೆ ಡೆಪ್ರೆಷನ್ ಎಂಟ್ರೀಸ್ ಹಾಕಿದ್ದು ಗೊತ್ತಾಯ್ತಲ್ಲ ಓಕೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಮತ್ತು ಮೇಲೆ ನಮ್ಗೆ ಅಂದರೆ ಹೆಚ್ಚು ಪ್ರೋತ್ಸಾಹ ಕೊಡ್ರಿ ಅಂತ ಕೇಳತ್ತೀನಿ ಹರಿ ಓಂ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್